ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 109ರಿಂದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಮುಂಚಿತವಾಗಿ ಒಂದು ಮಾತನ್ನು ನಾನು ಹೇಳ ಬಯಸ್ತೇನೆ. ನನಗೊಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದು ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಮತ್ತು ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿರಿ, ಯೆರೆಮೀಯನ ಗ್ರಂಥ 15 ಮತ್ತು 16ನೇ ವಚನ. ನೆನಪಿಟ್ಕೊಳ್ಳೋಕ್ಕೆ ಈಸಿ ಅಲ್ವಾ? 15 ಆದ ಮೇಲೆ 16, 16 ಜೆರೆಮಾಯ 15:16. ಯೆಹೋವನೇ ನೀನೇ ಬಲ್ಲೆ, ಆ ರೀತಿಯಾಗಿ ಹೇಳಿಬಿಟ್ಟು 16ನೇ ವಚನದಲ್ಲಿ 15:16 ನನಗೆ ದೊರೆತ ನಿನ್ನ ಮಾತುಗಳನ್ನು. ಈಗ ದೇವರ ಮಾತುಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೆಲ್ಲ, ಅದಕ್ಕೆ ಸಂಬಂಧಪಟ್ಟ ಈ ವಾಕ್ಯ ನನಗೆ ನೆನಪಾಯಿತು. ಅದನ್ನೇ ನಾವು ನೋಡಿಕೊಳ್ತಿದ್ದೇವೆ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೇನು. ಇನ್ನೊಂದು ಸಾರಿ, ನನಗೆ ದೊರೆತ ನಿನ್ನ ಮಾತುಗಳನ್ನು. ಯೆರೆಮೀಯನು ಹೇಳ್ತಿದ್ದಾನೆ, ಯೆರೆಮೀಯನ ಸಾಕ್ಷಿ, ನೀನೇ ಬಲ್ಲೆ ಅಂತ ಹೇಳಿಬಿಟ್ಟು ನನ್ನನ್ನು ಜ್ಞಾಪಕಕ್ಕೆ ತಂದು ಕಟಾಕ್ಷಿಸು ಎಂಬುದಾಗಿ ಹೇಳಿಬಿಟ್ಟು ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೇನು. ಹಾಗಾದರೆ ಒಂದು ಕಾರಣ ನಾವು ನೋಡಿಕೊಂಡಿದ್ದೇವೆ. ಯಾಕೆ ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳಬೇಕೆಂಬುದಕ್ಕೆ ಒಂದು ಕಾರಣ ಏನಂದರೆ, ದೇವರ ವಾಕ್ಯ ಆಹಾರ. ಇನ್ನೊಂದು ಸಾರಿ ಹೇಳ್ತೀನಿ, ದೇವರ ಈ ವಾಕ್ಯಗಳು ಆಹಾರ. ದಿನಾಲು ಯಾಕೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು? ಯಾಕಂತ ಹೇಳಿದರೆ, ದಿನಾಲು ನಾವು ಊಟ ಮಾಡ್ತೀವಲ್ಲ, ಕೆಲವು ಸಾರಿ ಒಂದಕ್ಕಿಂತಲೂ ಹೆಚ್ಚು ಸಾರಿ ಊಟ ಮಾಡ್ತೀವಿ, 2 ಸಾರಿ 3 ಸಾರಿ. ಒಂದು ಸಾರಿ ಊಟ ಮಾಡುವಾಗೆ ಸೆಕೆಂಡ್ ಟೈಮ್ ಕೂಡ ಕೆಲವರ ಅಭ್ಯಾಸ ಹಾಕಿಕೊಡುವಂಥದ್ದು. ಭಾಳ ಚೆನ್ನಾಗಿದ್ದರೆ 3ನೇ ಸಾರಿ ಕೂಡ ಊಟ ಹಾಕಿಕೊಡ್ತೇವೆ, ಬಡಿಸ್ಕೊಟ್ಟು ಊಟ ಮಾಡ್ತೇವೆ. ಆದರೆ ಅಂಥ ಒಂದು ಅಭ್ಯಾಸ ದೇವರ ವಾಕ್ಯದ ಬಗ್ಗೆ ಇದ್ದರೆ ಭಾಳ ಒಳ್ಳೆಯದು. ಯಾಕಂದರೆ ದೇವರ ವಾಕ್ಯ ಆಹಾರ, ದೇವರ ವಾಕ್ಯ ಆತ್ಮಿಕ ಆಹಾರ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು. ಅದು ಒಂದು ಕಾರಣ ಸಾಕಲ್ವ? ಬನ್ನಿರಿ, ಈಗ ಕೀರ್ತನೆ 109ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಅದರಲ್ಲಿ ನಾವು ನೋಡುವಾಗ ಈ 109ನೇ ಅಧ್ಯಾಯ ಯಾಜಕಕಾಂಡ 26, ಧರ್ಮೋಪದೇಶ ಕಾಂಡ 28, ಕೀರ್ತನೆಗಳು 35, ಕೀರ್ತನೆ 69, ಮತ್ತಾಯ 5, 38ರಿಂದ 44. ಇಷ್ಟೊಂದು ವಾಕ್ಯಗಳು ಸಂಬಂಧಪಟ್ಟಿದೆ ಈ ಕೀರ್ತನೆ 109ಕ್ಕೆ. ಅದನ್ನೆಲ್ಲ ನಾವು ನೋಡಿಕೊಳ್ಳಲಿಕ್ಕೆ ಆಗಲ್ಲ. ಆದರೆ ಮತ್ತಾಯ 5 ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. 5ನೇ ಅಧ್ಯಾಯ 38ನೇ ವಚನ ಈ ರೀತಿಯಾಗಿ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ. ಎಲ್ಲಿ? ಹಳೆ ಒಡಂಬಡಿಕೆಯಲ್ಲಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನಿನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಆ ರೀತಿಯಾಗಿ ಹೇಳಿಬಿಟ್ಟು 44ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಇಲ್ಲಿ ದಾವೀದನು ಹಳೆ ಒಡಂಬಡಿಕೆಯ ಭಕ್ತನಾಗಿದ್ದನು. ಆದ ಕಾರಣ ಹೊಸ ಒಡಂಬಡಿಕೆಯ ಯೇಸು ಕರ್ತನ ಬೋಧನೆ ಅವನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಆದರೆ ಪೂರ್ಣ ಪ್ರಕಟಣೆ ಅವನಿಗೆ ಲಭ್ಯವಾಗಿರಲಿಲ್ಲ. ಆದ ಕಾರಣ ಈ ಕೀರ್ತನೆ 109ರಲ್ಲಿ ದಾವೀದನು ವೈರಿಗಳಿಗೋಸ್ಕರವಾಗಿ ಬಹಳಷ್ಟು ಅವ್ರಿಗೆ ತೀರ್ಪು ಆಗಲಿ, ಅವರು ಪ್ರಾರ್ಥನೆ ಪಾಪ ಅಂತ ಎಣಿಸಲ್ಪಡಲಿ, ಅವರ ಜೀವನದ ದಿನಗಳು ಸ್ವಲ್ಪವಾಗಿರಲಿ, ಅವನ
ಅವನ ಮಕ್ಕಳು ಅನಾಥರಾಗಲಿ, ಹೆಂಡತಿ ವಿಧವೆಯಾಗಲಿ, ಭಿಕ್ಷೆ ಬೇಡಲಿ, ಆಸ್ತಿ ಎಲ್ಲ ಬೇರೆಯವರು ಕಸ್ಕೊಳ್ಳಿ, ಸುಲ್ಕೊಳ್ಳಿ, ಅವರಿಗೆ ದಯೆ ತೋರಿಸುವಂತ ಯಾರು ಇರಬಾರ್ದು, ಅವನ ಸಂತತಿ ನಿರ್ನಾಮವಾಗಿ ಹೋಗಿಬಿಡಲಿ, ಈ ರೀತಿಯಾಗಿ ಎಲ್ಲ ಆ ದಾವೀದನು 7ನೇ ವಚನದಿಂದ 15ನೇ ವಚನದವರೆಗೆ, ಇನ್ನು ಮುಂದೆ ಹೋದರೆ 19ನೇ ವಚನದವರೆಗೆ ವೈರಿಗೆ ವಿರುದ್ಧವಾಗಿ ಶಾಪದ ಮಾತು, ಶಾಪದ ಅರಿಕೆ, ಶಾಪದ ನಕಾರಾತ್ಮಕ ಹೇಳಿಕೆಗಳನ್ನು ದಾವೀದನು ಕೊಡ್ತಾ ಇದ್ದಾನ್ರಿ. ಇನ್ನು ಹೇಳಬೇಕಾದ್ರೆ 19ನೇ ವಚನದಲ್ಲಿ ಶಾಪವೇ ಅವನ ಹೊದಿಕೆಯಾಗಿಬಿಡಲಿ, ಅವನ ಡ್ರೆಸ್ಸೇ, ಅವನ ವಸ್ತ್ರನೇ ಶಾಪವಾಗಿಬಿಡಲಿ ಅಂತ ಹೇಳ್ಬಿಟ್ಟು ದಾವೀದನು ಹೇಳ್ತಿದ್ದಾನೆ. ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾನೆ ಎಂಬುದಕ್ಕೆ ಒಂದು ಕಾರಣ ಈಗಾಗಲೇ ನಾನು ಸ್ವಲ್ಪ ಅದನ್ನು ಹೇಳಿದೆ, ಇನ್ನೊಂದು ಸರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಹಳೆ ಒಡಂಬಡಿಕೆಯ ಭಕ್ತಾದಿಗಳಿಗೆ ಪಾಪದ ಮೇಲೆ ಜಯ ಇರಲಿಲ್ಲ. ಪಾಪ ಕ್ಷಮೆ ಇತ್ತು, ಪಾಪದ ಕ್ಷಮಾಪಣೆ ಇತ್ತು, ಪಾಪದ ಮೇಲೆ ಜಯ ಇರಲಿಲ್ಲ. ಅದನ್ನು ರೋಮಾಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯದಿಂದ ನಿಮಗೆ ರುಜುಪಡಿಸ್ತೇನೆ. ನೋಡ್ರಿ, ರೋಮಾಪತ್ರಿಕೆ 6ನೇ ಅಧ್ಯಾಯ ಮತ್ತು ಏನಿದೆ ಆ ವಾಕ್ಯ ನೋಡೋಣ ಬನ್ನಿರಿ. ರೋಮಾಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೀಗಿದೆ ಮಾತು, ದೇವರ ಮಾತು: ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನಿಮ್ಮ ಮೇಲೆ ಅಂತ ಹೇಳಿದಾಗ ಹೊಸ ಒಡಂಬಡಿಕೆಯ ಕಾಲದ ಭಕ್ತಾದಿಗಳು, ಅವರಿಗೆ ಪಾಪಾಧಿಕಾರ ನಡೆಸೋದು. ಯಾಕಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದರೆ ಏನಾಗ್ತಿತ್ತು? ಪಾಪ ಅಧಿಕಾರ ನಡೆಸ್ತದೆ. ಕೃಪೆಗೆ ಅಧೀನರಾಗಿದ್ದರೆ ಏನಾಗ್ತದೆ? ಪಾಪ ಅಧಿಕಾರ ನಡೆಸೋದು. ಆದ ಕಾರಣ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿದ್ದಂಥ ದಾವೀದನು ಪಾಪದ ಮೇಲೆ ಜಯ ಹೊಂದದೆ, ಶತ್ರುಗಳನ್ನು ಪ್ರೀತಿಸಲಿಕ್ಕೆ ಆಗದೆ ಅವರನ್ನು ಶಪಿಸುತ್ತಾ ಬರೆದಂಥ ಮಾತನ್ನು ನಾವು ಕೀರ್ತನೆ 109ರಲ್ಲಿ ನೋಡ್ತೇವೆ. ಆದರೆ ದೇವರಿಗೆ ಅದು ಗೊತ್ತಿತ್ತು. ಯಾಕಂದರೆ ದಾವೀದನು ಧರ್ಮಶಾಸ್ತ್ರ ಕೆಳಗೆ ಇದ್ದಾನೆ. ದಾವೀದನ ಬಗ್ಗೆ ನಾವು ನೋಡುವಾಗ ಅವನು ಸಾಯುವಾಗ ಕೂಡ ಮುಯ್ ತೀರಿಸು ಅಂತ ಹೇಳಿಬಿಟ್ಟು ಸೊಲೊಮೋನನಿಗೆ ಹೇಳಿಬಿಟ್ಟು ಶಿಮ್ಯನ ಬಗ್ಗೆ ಮುದಿ ತಲೆ ಸಮಾಧಾನದಿಂದ ಸಮಾಧಿಗೆ ಸೇರಬಾರ್ದು ನೋಡ್ಕೋ ಎಂಬುದಾಗಿ ಹೇಳಿಬಿಟ್ಟು ಸಾಯ್ತಾನ್ರಿ. ಹಾಗಾದರೆ ಅದು ತಪ್ಪಲ್ಲ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಪಾಪದ ಮೇಲೆ ಜಯ ಇರಲಿಲ್ಲ ಅಂತ ದೇವರಿಗೆ ಗೊತ್ತು, ನಮಗೆ ಗೊತ್ತು. ದೇವರಿಗೆ ಗೊತ್ತಿರಲಿಲ್ವಾ? ಖಂಡಿತವಾಗಿ ಗೊತ್ತು. ದೇವರಿಗೆ ಗೊತ್ತಿದ್ದರೆ ದೇವರು ಅದರ ಬಗ್ಗೆ ಅವರಿಗೆ ಶಿಕ್ಷೆ ಕೊಡ್ತಿರಲಿಲ್ಲ. ಆದುದರಿಂದ ಅದು ಸಾಮಾನ್ಯ, ನಾರ್ಮಲ್, ಒಬ್ಬ ಧರ್ಮಶಾಸ್ತ್ರ ಕೆಳಗಿದ್ದಂಥ ವ್ಯಕ್ತಿಯ ಒಂದು ಸ್ವಭಾವವಿದು ಎಂಬುದಾಗಿ ದೇವರು ಅದನ್ನು ನಮಗೋಸ್ಕರವಾಗಿ ಬರೆದಿಟ್ಟಿದ್ದಾನೆ. ಯಾಕೆ ದೇವರು ಇದನ್ನೆಲ್ಲ ಬರೆದಿಟ್ಟಿರಬೇಕು? ಈ ರೀತಿಯಾಗಿ ತನ್ನ ಶತ್ರುಗಳ ವಿರುದ್ಧವಾಗಿ ಬೇಸರಿಕೆಯನ್ನು, ಕೋಪವನ್ನು, ಶಾಪವನ್ನು ದಾವೀದನು ಹೇಳುವಂಥದ್ದನ್ನು ಯಾಕೆ ದೇವರು ಬರೆದಿಟ್ಟಿದ್ದಾರೆ ಎಂಬುದಕ್ಕೆ ಕೆಲವು ಕಾರಣಗಳನ್ನು ನಾನು ರೋಮಾಪತ್ರಿಕೆ 15:4 ಓದಲಿಕ್ಕೆ ಇಷ್ಟಪಡ್ತೇನೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15 ವರ್ಸ್ 4. ಪೂರ್ವದಲ್ಲಿ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪೂರ್ವದಲ್ಲಿ ಬರೆದದ್ದೆಲ್ಲ, ಹಳೆ ಒಡಂಬಡಿಕೆಯಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಮೊದಲನೇದು, ನಾವು ಅದನ್ನು ಓದಿ ಸದ್ಯಕ್ಕೆ ಓದ್ತಿದ್ದೇವೆ. ಸ್ಥಿರಚಿತ್ತವನ್ನು, ಎರಡನೇದು ಸ್ಥಿರಚಿತ್ತ, ಆದರಣೆಯನ್ನು, ಮೂರನೇದು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟು. 4 ಕಾರಣಗಳು ಯಾಕೆ ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿತು. 1, ನಮ್ಮನ್ನು ಉಪದೇಶಕ್ಕಾಗಿ 1, ಸ್ಥಿರಚಿತ್ತಕ್ಕಾಗಿ 2,
ಆಧರಣೆಗಾಗಿ 3, ರಕ್ಷಣೆಯ ನಿರೀಕ್ಷೆಗಾಗಿ 4. ಈ 4 ಕಾರಣಗಳಿಂದ ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆ ಭಕ್ತಾದಿಗಳಿಗೆ ಬರೆಯಲ್ಪಟ್ಟಿತು. ಹಾಗಾದರೆ ಕೀರ್ತನೆ 109ನೇ ಅಧ್ಯಾಯವನ್ನು ಓದುವಾಗ, ಹೌದು, ದಾವೀದನು ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯನು, ದೇವರು ತಾನೇ ಸಾಕ್ಷಿ ಕೊಟ್ಟಂಥ ಮನುಷ್ಯನು, ಭಾಳ ಪ್ರಾರ್ಥನೆ ಮಾಡ್ತಾ ಇದ್ದಂಥ ಮನುಷ್ಯನು, ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಂಥ ಮನುಷ್ಯನು, ದೇವರಿಗೆ ಅಡವಿಯಲ್ಲಿ ಕೂತ್ಕೊಂಡು ಕಿನ್ನರಿಗಳಿಂದ ಬಾರಿಸ್ತಾ ಇದ್ದಂಥ ವ್ಯಕ್ತಿ. ಅಬ್ಸಲೋಮನು ಅಥವಾ ಸೌಲನು ಇವನಿಗೆ ವಿರುದ್ಧವಾಗಿದ್ದ ಕೂಡ ಓಡೋಗ್ಬಿಟ್ಟು ಅಲ್ಲಿ ಕೂಡ ದೇವರ ವಿಷಯದಲ್ಲಿ ಒಂದು ಹಾಡನ್ನು ರಚಿಸಿ ದೇವರಿಗೆ ಸ್ತೋತ್ರ, ಮೊರೆ, ಪ್ರಾರ್ಥನೆ ಮಾಡ್ತಾ ಇದ್ದಂಥ ವ್ಯಕ್ತಿ ಈಗ ಈ ರೀತಿಯಾಗಿ ವೈರಿಗಳ ಮೇಲೆ ತನ್ನ ಕೋಪವನ್ನು, ದ್ವೇಷವನ್ನು, ಹೊಟ್ಟೆ ಕಿಚ್ಚನ್ನು, ರೌದ್ರವನ್ನು, ಶಾಪವನ್ನು ಕೊಡುವವನಾಗಿದ್ದಾನೆ. ಅದು ಸಾಮಾನ್ಯ ಸಾಮಾನ್ಯ ಸಾಮಾನ್ಯ, ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿದ್ದನು. ಆದ ಕಾರಣ ಕೀರ್ತನೆ 109 ನಾವು ಓದಿ ಅದರಿಂದ ನಾವು ಉಪದೇಶ ಹೊಂದಿಕೋಬೇಕು. ಅಂದರೆ ಏನು ಉಪದೇಶ? ನೋಡಿ, ಹಳೆ ಒಡಂಬಡಿಕೆಯ ಅಧೀನದಲ್ಲಿರುವ ದಾವೀದನ ಆ ರೀತಿಯಾಗಿದ್ದ, ಆದರೆ ನಾವು ಆ ರೀತಿಯಾಗಿ ಇರಬೇಕಾಗಿಲ್ಲ ಎಂಬ ಉಪದೇಶ. ಸರಿ, ಕೀರ್ತನೆ 109:21ನೇ ವಚನದಲ್ಲಿ ಕರ್ತನೇ ಯೆಹೋವನೇ, ಈ ರೀತಿಯಾಗೆಲ್ಲ ವೈರಿಗಳ ಬಗ್ಗೆ ಹೇಳಿಬಿಟ್ಟು ಈಗ ದೇವರ ಕಡೆ ಫೋಕಸ್ ಮಾಡಿಬಿಟ್ಟು, ಯೆಹೋವನೇ ನಿನ್ನ ಕೃಪೆಯು ಹಿತಕರವಾಗಿದೆ. ಕೃಪೆ ನೋಡ್ರಿ, ಯೇಸು ಕ್ರಿಸ್ತನ ಬಗ್ಗೆ ಆತನು ಕರೆಕ್ಟಾಗಿ ಕೃಪೆ ಬಗ್ಗೆ ದಾವೀದನ ತಗೊಂಡ್ಬರ್ತಾನೆ ಕೀರ್ತನೆ 109:21. ಯಾಕಂತ ಹೇಳಿದ್ರೆ 1ರಿಂದ 20 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕೀರ್ತನೆ 109ರಲ್ಲಿ ಅವೆಲ್ಲ ಧರ್ಮಶಾಸ್ತ್ರ 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 ಧರ್ಮಶಾಸ್ತ್ರದ ಕಾರ್ಯ. ಇದನ್ನು ಬದಲಾಯಿಸಬೇಕಾದ್ರೆ, ನನ್ನ ಸ್ವಭಾವ ಬದಲಾಯಿಸಬೇಕಾದ್ರೆ, ನನ್ನ ಸ್ವಭಾವ ಬದಲಾಯಿಸಬೇಕಾದ್ರೆ ಕೃಪೆ ಕೃಪೆ ಕೃಪೆಯ ಅಗತ್ಯ. ಇದನ್ನು ಸ್ವಲ್ಪ ಮಟ್ಟಿಗೆ ಬಲ್ಲವನಾಗಿದ್ದ ದಾವೀದನಂದರೆ ಪ್ರಿಯನು, ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ ಬಗ್ಗೆ ಕೂಡ ಬರೀತಾನೆ. 110ನೇ ಕೀರ್ತನೆಗೆ ಬಂದಾಗ ಅದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ನಿನ್ನ ಹೆಸರು ನಿಮಿತ್ತ ನನ್ನ ಪಕ್ಷವನ್ನು ಹಿಡಿದು ರಕ್ಷಿಸು. ರಕ್ಷಣೆ ನೋಡ್ರಿ, ಮತ್ತೆ ಬಂತು. ಆ ರೀತಿಯಾಗಿ ಓದುವಾಗ ಒಂದು ಮಾತು ಹೇಳಬೇಕು. ಹೀಗೆಲ್ಲ ಅವನು ವೈರಿಗಳನ್ನು ಶಪಿಸ್ತಾ ಇದ್ನಲ್ಲ ದಾವೀದನು, ತಾನು ಯೂದನ ಬಗ್ಗೆ ಬರಿತಿದ್ದಾನೆ ಅಂತ ದಾವೀದನಿಗೆ ಗೊತ್ತಾಗಿರಲಿಲ್ಲ ಅಂತ ನನಗೆ ಅನಿಸ್ತದೆ. ಕೀರ್ತನೆ 109 8ನೇ ವಚನದಲ್ಲಿ ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಅಂತ ಬರೆದಿದೆ. ಯಾರ ಬಗ್ಗೆ ಇದೆ? ಯೂದನ ಬಗ್ಗೆ. ವಾವ್, ದಾವೀದನಿಗೆ ಗೊತ್ತಿರಲಿಲ್ಲ. ನಾವು ಓದ್ತಿದ್ದಾಗ ನಮಗೂ ಗೊತ್ತಿರಲಿಕ್ಕಿಲ್ಲ, ಆದರೆ ಪೇತ್ರನಿಗೆ ಗೊತ್ತಾಯ್ತು ನೋಡ್ರಿ. ಹೇಗೆ? 1:20 ಪೇತ್ರ ಮಾತಾಡ್ತಿದ್ದಾನೆ ಇಲ್ಲಿ. ಅವನ ವಿಷಯವಾಗಿ, ಯೂದನ ವಿಷಯವಾಗಿ, ಅವನ ಮನೆ ಹಾಳು ಬೀಳಲಿ, ಅದು ಜನಶೂನ್ಯವಾಗಲಿ ಎಂತಲೂ, ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆಗಳ ಗ್ರಂಥದಲ್ಲಿ ಬರೆದಿದೆ. ನೋಡ್ರಿ, ಯೂದನ ಬಗ್ಗೆ ಬರೆದಿದೆ. ಇದು ದಾವೀದನು ವೈರಿಗಳ ಬಗ್ಗೆ ಆ ರೀತಿಯಾಗಿ ಹೇಳ್ತಿದ್ರು ಕೂಡ ಪೇತ್ರನು ಅದು ಯೂದನ ಬಗ್ಗೆ ಅಂತ ಹೇಳ್ಬಿಟ್ಟು ಆ ಒಂದು ವಿವೇಚನೆ ಅವನಿಗೆ ಬಂತ್ರಿ. ಆದ ಕಾರಣ ಬೈಬಲ್ ಓದುವಾಗ ವಿವೇಚನೆ, ಡಿಸರ್ನ್ಮೆಂಟ್ ಬಹಳ ಬಹಳ ಅಗತ್ಯ. ಅದು ಯಾವಾಗ ಸಿಗ್ತದೆ? ಗ್ರಂಥಕರ್ತನ ಸಂಬಂಧದಲ್ಲಿರುವಾಗ, ಪವಿತ್ರಾತ್ಮನ ಅಲೈನ್ಮೆಂಟ್ನಲ್ಲಿ, ಆತನ ಅನ್ವಯದಲ್ಲಿ, ಆತನ ಸಾಲಿನಲ್ಲಿ, ಆತನ ಹೊಂದಿಕೆಯಲ್ಲಿರುವಾಗ ನಮಗೆ ಅದು ಲಭ್ಯವಾಗ್ತದೆ. ಸರಿ, 26ನೇ ವಚನ, ಯೆಹೋವನೇ ನನ್ನ ದೇವರೇ ಸಹಾಯ ಮಾಡು, ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಕೃಪೆಗೆ ತಕ್ಕಂತೆ ರಕ್ಷಿಸು ಎಂಬುದಾಗಿ ಹೇಳ್ತಿದ್ದಾನೆ. ಆಗ ಅವರು ಇದು ನಿನ್ನ ಕೈ ಕೆಲಸವೆಂದು
ಯೆಹೋವನಾದ ನೀನೇ ಮಾಡಿದ್ದಿ ಎಂದು ತಿಳ್ಕೊಳ್ಳುವರು. ಆಶ್ಚರ್ಯ. ಆಗ ಅವರು ಇದು ನಿನ್ನ ಕೈ ಕೆಲಸವೆಂದು ಯೆಹೋವನಾದ ನೀನು ಮಾಡಿದ್ದೆಂದು ತಿಳ್ಕೊಳ್ಳುವರು. 28ನೇ ವಚನದಲ್ಲಿ ಅವರು ಶಪಿಸಲಿ, ಚಿಂತೆ ಇಲ್ಲ, ನೀನು ಆಶೀರ್ವದಿಸುವಿ. ವಾವ್, ಎಂಥ ಒಂದು ಪ್ರಾರ್ಥನೆ! ಸ್ಟಾರ್ಟಿಂಗ್ನಲ್ಲಿ ಕೀರ್ತನೆ 109ರಲ್ಲಿ ದಾವೀದನು ಶತ್ರುಗಳ ವಿಷಯದಲ್ಲಿ ಅವರು ಹಾಳಾಗಲಿ, ಅವ್ರಿಗೆ ಹೀಗಾಗಲಿ ಹಾಗಾಗಲಿ, ಅವ್ರ ಸಂತತಿ ಹೀಗಿರಲಿ, ಶಾಪದ ಮಾತುಗಳನ್ನು ಆಡಿಬಿಟ್ಟು ಕಡೆಗೆ ಹೋಗಲಿ ಬಿಡು, ಇವನೇ ಶಾಪ ಕೊಡ್ತಾ ಇದ್ದಿದ್ದು, ಆದರೆ ಕೂಡ ಅವರು ಶಾಪದ ಬಗ್ಗೆ ಮಾತನಾಡಿಬಿಟ್ಟು ಅವ್ರು ಶಪಿಸಲಿ. 28ನೇ ವಚನ ಕೀರ್ತನೆ 109, ಚಿಂತೆ ಇಲ್ಲ, ನೀನು ಆಶೀರ್ವದಿಸುವಿ ಎಂಬುದಾಗಿ ಹೇಳಿಬಿಟ್ಟು ಅನಂತರ 30ನೇ ವಚನದಲ್ಲಿ ಯೆಹೋವನನ್ನು ಬಹಳವಾಗಿ ಕೊಂಡಾಡುವೆನು. ಸಾಮಾನ್ಯವಾಗಿ ಕೊಂಡಾಡುವೆನು ಅಂತ ಹೇಳ್ತಿದ್ದ, ಈಗ ಬಹಳವಾಗಿ ಕೊಂಡಾಡುವೆನು ಅಂತೇಳ್ಬಿಟ್ಟು ಆತನು ಮುಕ್ತಾಯ ಮಾಡ್ತಾನೆ ಕೀರ್ತನೆ 109. ಕೀರ್ತನೆ 109ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.